ದೇಶದ ಕತೆ ಇಷ್ಟೇ ಕಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ. ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ಟಿವಿಯ ಜನರು ಏನಂತಾರೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಕಲಬುರಗಿಯ ಗಂಜ್ ಪ್ರದೇಶದಲ್ಲಿ ಇದ್ದೇವೆ. ಗಂಜ್ ಪ್ರದೇಶ ಕಲಬುರಗಿಯಲ್ಲಿ ಎಷ್ಟು ಪ್ರಸಿದ್ಧತೆ ಪಡೆದಿರುವಂಥದ್ದಪ್ಪ ಅಂತ ಅಂದರೆ, ಇಲ್ಲಿ 40ಕ್ಕಿಂತ ಹೆಚ್ಚು ಹಳ್ಳಿಗಳಿಗೆ ದಿನನಿತ್ಯ 100ಕ್ಕಿಂತ ಹೆಚ್ಚು ಬಸ್ಗಳ ಓಡಾಟ ನಡೆಯುತ್ತೆ. ಆದರೆ ಗಂಜ್ ಪ್ರದೇಶ ಇಲ್ಲಿಂದ ಬಸ್ಗಳ ಓಡಾಟ ನಡೆಯುತ್ತೆ ಅಂತ ಅಷ್ಟೇ, ಆದರೆ ಯಾವುದೇ ರೀತಿಯಾದಂಥ ಬಸ್ ಸ್ಟ್ಯಾಂಡ್ ನಿರ್ಮಾಣ ಇಲ್ಲಿ ಇಲ್ಲ. ಅದು ಅಲ್ಲದೆ ಮಹಿಳೆಯರಿಗೆ ಶೌಚಾಲಯ ನಿರ್ಮಾಣ ಇಲ್ಲ. ಇಲ್ಲೆಲ್ಲ ನೋಡ್ಬೋದಾಗಿದೆ, ವಿದ್ಯಾರ್ಥಿಗಳಿಗೆ ನಿಲ್ಲೋಕ್ಕೆ ವ್ಯವಸ್ಥೆ ಕೂಡ ಇಲ್ಲ. ಮಳೆ ಆಗಲಿ ಬಿಸಿಲಾಗಲಿ ಎಲ್ಲರೂ ರೋಡ್ ಮೇಲೆ ನಿಂತ್ಕೋಬೇಕಾಗುತ್ತೆ. ಬಸ್ ಬಂದ ತಕ್ಷಣ ಹೋಗ್ತಾರೆ, ಬಸ್ ಬಂದು ನಿಂತ ಮೇಲೆ ಅವ್ರು ಹತ್ಕೊಳ್ಳೋ ತನಕ ಹಿಂದೆ ಎಷ್ಟೊಂದು ಟ್ರಾಫಿಕ್ ಆಗಿರುತ್ತೆ ಅಂದರೆ, ಅದನ್ನು ಕಂಪ್ಲೀಟ್ಲಿ ಮುಗಿಯೋಕ್ಕೆ ಎಷ್ಟೊತ್ತಾಗುತ್ತೆ, ಅರ್ಧ ಗಂಟೆಯಿಂದ 1 ಗಂಟೆ ಆಗುತ್ತೆ. ಇದು ಒಂದೆರಡು ದಿನದ ಸಮಸ್ಯೆ ಅಲ್ಲ, ದಿನನಿತ್ಯ ಇದೇ ರೀತಿಯಾಗಿ ನಡೀತಾ ಇದೆ. ಜನರ ಸಮಸ್ಯೆ ಏನಿದೆ ಅಂತ ತಿಳಿದುಕೊಳ್ಳೋಣ ಬನ್ನಿ. ವೀಕ್ಷಕರೇ, ಇಲ್ಲೊಬ್ರು ಅಜ್ಜಿ ಕೂತ್ಕೊಂಡಿದ್ದಾರೆ, ಅವರಿಗೆ ಯಾವ ರೀತಿಯಾದಂಥ ಸಮಸ್ಯೆ ಇದೆ ಅಂತ ಕೇಳೋಣ ಬನ್ನಿ. ಅಜ್ಜಿ ನಮಸ್ತೆ. ಹಲೋ ರೀ. ನಿಮ್ಮ ಹೆಸರು ಏನದ್ರಿ? ನಮ್ಮ ಹೆಸರು ಜಗದೇವ್ ಇದಾರೆ. ಎಲ್ಲಿಂದ ಬರ್ತೀರಿ ನೀವು? ಹೋಳಿಗೆರ್ಲಿಂದ ಬರ್ತೇವ್ರಿ. ಹೋಳಿಗೆರ್ಲಿಂದ. ಇಲ್ಲಿ ನೋಡ್ರಿ, ಇವಾಗ ಇಲ್ಲಿ ಕೂತ್ಕೊಂಡಿದ್ರ, ಪಕ್ಕದಲ್ಲೇ ನಾಲಿ ಇದೆ. ಒಟ್ಟು ವಾಸನ ಕುಂತೈತಿ. ಯಾವ ರೀತಿಯಾದಂಥ ತೊಂದರೆಗಳು? ತಲೆ ಕುಂತ ಹೋಗ್ಯದ್ರಿ. ಮತ್ತು ಊರಿಗೆ ಬರ್ಲಕ್ಕೆ ಒಂದು ಬಸ್ ಅದ ಅಲ್ಲಿ ಆಯ್ತು. ಈಗ ಒಂದು ಹೋಯ್ತು ಅಂದ್ರೆ ರಾತ್ರಿ 8ಕ್ಕೆ ಬರ್ತದೆ. ಈಗ 8 ತನಕ ಇಲ್ಲೇ ಕೂಡಬೇಕು. ಅದು ಮತ್ತೆ ಒಂದಿನ ಬರ್ತದೆ, ಒಂದಿನ ಬರಲ್ಲ. ಭಾಳ ಹೈರಾಣ ಅದ ನಮ್ಮ ಊರಿಗೆ. ಹಿಟ್ಟೆಲ್ಲ ನೋಡಿ ನಾಲಿ ವಾಸನ ತೊಗೊಂಡು ಹಿಂಬ್ರಕಿ ತಲೆ ಕುಂತ ನಡ್ದದ. ಉಟ್ಲ ಕಾರ್ಕಮ್ಮ ಅದು ಉಲ್ಟಿ ಸಂಡಾಸ್ ಹಿಂಗೆ ಆಗ್ತದಿದೆ ಎಲ್ಲ ದಂಧೆ. ಬೇಕಿಲ್ರಿ ಮಳೆ ಚಳಿ ಇಲ್ಲೇನು ಏನ್ರ ಆಸರ ಇಲ್ಲ ಏನಿಲ್ಲ. ಇಲ್ಲಿ ಆಸರ ಬೇಕು ಅಲ್ಲಿ ಮಂದಿ ಕೂಡ್ಲಕ್ಕೀಗ. ಈಗ ಜಾಸ್ತಿ ಮಂದಿ ಇಲ್ಲಿದೆ ಹೋಗ್ತೇವಲ್ರಿ ಇಲ್ಲ. ಮತ್ತು ಬಸ್ಸಿನ ಮಂದಿ ಹೊಸ ಮಂದಿ ಕಾಲ್ತಿಗೆ ಹೆಸರು ಏನಾರ ಮಾಡಿದ್ರೆ ಆಗ್ತದೆ ಇಲ್ಲಿ, ಹೌದಲ್ರಿ? ಮತ್ತೆ ನಿಮ್ಗೆ ಏನು ತೊಂದರೆ? ಇಲ್ಲೆಲ್ಲ ಮಳೆ ಬಂದಾಗ ಕೂಡ ಮಳೆ ಬಂದಾಗ ಎಲ್ಲಿ ಮತ್ತೆ ಚಾನ್ಸ್ ಇಲ್ಲ ಅಲ್ರಿ. ಬರೀ ಹಿಂಗೆ ಮಳೆಗೆ ತೋರಿಸ್ಕೊತ ನಿಂದಿರ್ಬೇಕಾಗ್ತದ. ನಮಸ್ಕಾರ ಮೇಡಮ್, ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ ಹೇಳಿ. ತಾವು ಎಲ್ಲಿಂದ ಇರೋದು? ನಾವು ರಟ್ಕಲ್ ರೀ. ಹೌದಾ? ಇಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಇಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲ. ನಿಮಗೆ ಸಮಸ್ಯೆ ಯಾವ ರೀತಿ ಇದೆ? ದಿನನಿತ್ಯ ಓಡಾಟದ ಬಗ್ಗೆ ಭಾಳ ತೊಂದರೆ, ಸಮಸ್ಯೆ ಯಾವ ರೀತಿ ಇದೆ? ಭಾಳ ತೊಂದರೆ ಇದೆ. ಹೆಣ್ಮಕ್ಳಿಗೆ, ಕಾಲೇಜ್ ವಿದ್ಯಾರ್ಥಿನಿಯರಿಗೆ, ವಿದ್ಯಾರ್ಥಿಗಳಿಗೆ ಭಾಳ ಬಸ್ ಸ್ಟ್ಯಾಂಡ್ ಇಲ್ಲ ಸಲುವಾಗಿ ಭಾಳ ತೊಂದರೆ ಇದೆ. ಭಾಳ ಅಲೆದಾಡುವಂಥ ಪರಿಸ್ಥಿತಿ. ಬೇಸಿಗೆ ಬಿಸಿಲು ಇರ್ತದೆ, ಬಿಸಿಲಾಗ ಭೀ ನಿಂದ್ರಲಕ್ಕೆ ಎಲ್ಲಿ ಜಾಗ ಇಲ್ಲ ನಿಂತ್ಕೊಳ್ಳೋಕೆ. ಅದಕ್ಕಾಗಿ ಭಾಳ ತ್ರಾಸಿದೆ. ಅದಕ್ಕೋಸ್ಕರ ಸರ್ಕಾರಕ್ಕೆ ಏನು ಹೇಳಕ್ಕೆ ಬರ್ತೀರ ನೀವು? ಸರ್ಕಾರ ಇಲ್ಲೊಂದು ಎಲ್ಲೇ ರಿಂಗ್ ರೋಡಿಗಲ್ಲ, ಇಲ್ಲಿ ಪಕ್ಕದಲ್ಲಿ ಎಲ್ಲರೇ ಒಂದು ಬಸ್ ಸ್ಟ್ಯಾಂಡ್ ಮಾಡಿದ್ರೆ ಚೆನ್ನಾಗಾಗ್ತದೆ ಅಂತೇಳಿ ನಮ್ಮ ಅಭಿಪ್ರಾಯ. ವೀಕ್ಷಕರೇ, ಇಲ್ಲೊಬ್ರು ಇದ್ದಾರೆ, ಮತ್ತೆ ಕೇಳೋಣ ಬನ್ನಿ. अम्मा नमस्ते। हाँ नमस्ते सर, नमस्ते। यहाँ पर तो पब्लिक के लिए बहुत भीड़ भाड़ है और बच्चों लोग को इतना परेशान है और बुढ़ी लोग को इतना परेशान है। आने जाने में कोई बैठने का व्यवस्था नहीं है। और आप लोग सोचते हैं कि गरीब लोग के लिए हम लोग हेल्प कर रहे हैं, कुछ हेल्प का कुछ काम नहीं हो रहा है यहाँ पर। ये बच्चों को परेशानी देखिएगा तो एक तो बस का नीचे जा रहे हैं, बुढ़ी लोग तो गिर के हाथ पाँव तोड़ ले रहे हैं, उनका कोई व्यवस्था नहीं है। अगर बारिश आएगा तो पूरा हम लोग भीग के जाने वाले हैं और बारिश का वजह से तो कुछ व्यवस्था आपको करना पड़ेगा। आप सोचते हैं हम गरीब के लिए इतना कर रहे हैं, बस फ्री में दिया, उसका कोई काम कर रहा नहीं है। पब्लिक इतना आ रहा है और जा रहा है और पब्लिक के लिए बैठने के लिए जगह नहीं है। और पब्लिक को गाड़ी तो इतना कुछ बैठने के लिए भी नहीं दे रहे गाड़ी। आप लोग ಈಗ ಪ್ರೆಸೆಂಟ್ ಏನದ ವ್ಯವಸ್ಥೆ ಬೇಕಲ್ರಿ? ಅದೇ ನೋಡೇ ಹೇಳ್ತೀನಿ ರೀ, ವ್ಯವಸ್ಥೆ ಬೇಕಲ್ರಿ. ಗುಲ್ಬರ್ಗದ ವ್ಯವಸ್ಥೆ ಬೇಕಲ್ರಿ. ಏನದ ಇಲ್ಲಿ ಹಾಲತ್ ಏನದ ರೀ? ಈ ಕಡೆ ಚುಂಚೋಳಿ ಕಮಲಾಪುರ ಹೋಗ್ಬೇಕಾದ್ರೆ ಇಲ್ಲಿ ನಿಂದಿರ್ಬೇಕಾದ್ರೆ ಅರ್ಧ ಗಂಟೆ ಬೇಕ್ರಿ. ಅಪ್ ಟು ಚೌಕ್ಲಿಂದ ಇದು ಹುಮ್ನಾಬಾದ್ ರಿಂಗ್ ರೋಡ್ಗೆ ಹೋಗ್ಬೇಕಾದ್ರೆ ಅರ್ಧ ಗಂಟೆ ಬೇಕ್ರಿ. ಇದು ದೊಡ್ಡ ಟ್ರಾಫಿಕ್ ಅವ್ರೇನು ಹೂಪ್ ಮಾಡ್ತಾರ, ಟ್ರಾಫಿಕ್ ಬೇಕ್ರಿ. ಆ ನಮ್ಮನ ಪ್ರಾಬ್ಲಮ್ ಅದ ರೀ. ವೈಟ್ ಮಾಡ್ರಿ, ರೋಡ್ ವೈಟ್ ಮಾಡ್ರಿ, ಬಸ್ಸಿನ ವ್ಯವಸ್ಥೆ ಮಾಡ್ರಿ. ಇಲ್ಲಿ ರೋಡ್ ಮ್ಯಾಗ ಗಾಡಿ ನಿಂದಿರ್ತಾವ್ರಿ. ಬಸ್ಸಿನ ವ್ಯವಸ್ಥೆ ಒಟ್ಟೆ ಏನು ಸೌಲಭ್ಯ ಇಲ್ರಿ, ಏನೂ ಇಲ್ರಿ. ಬಸ್ ಸ್ಟ್ಯಾಂಡ್ ಮೇನ್ ಇಂಪಾರ್ಟೆಂಟ್ ಅದ ರೀ. ಬಸ್ ಸ್ಟ್ಯಾಂಡ್ ಮೇನ್ ಇಂಪಾರ್ಟೆಂಟ್ ಅದ, ಅದ್ರ ಸಲ ಕೇಳ್ತೀನಿ ರೀ. ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಮಾಡಿರಿ. ಏನು ಮಾಡಿರಿ ನೀವು? ಇಲ್ಲಿ ತಕ್ಕ 60 ವರ್ಷ ಆಯ್ತು ರೀ ನೀವು ಸರ್ಕಾರ ಆಳ್ಕತ್ತ. 60 ವರ್ಷ ಆಯ್ತು ರೀ. ಏನು ಮಾಡುತ್ತೀರಿ ನೀವು ರೀ? ನಮ್ಮ ಹೈದರಾಬಾದ್ ಕಂಟ್ರಿನಿಂದ 2 CM ಆಗ್ಯಾವ. ಒಬ್ಬರು ಬಿನ್ನವರಿಗೆ ಏನಿಲ್ಲ, ಏನು ಇಲ್ಲೇ ರೀ. ವೀರೇಂದ್ರ ಪಾಟೀಲ್ ಬಾತು, ಧರ್ಮಸಿಂಗ್ ಸಾಹೇಬ್ರು ಬಾತು, ಖರ್ಗೆ ಸಾಹೇಬ್ರು ಬಾತು, ಎಲ್ಲರೂ ಬಂದ್ರಿ. ಇಲ್ಲಿ ತಕ್ಕ ಏನಾಗ್ಯದ ಹೇಳ್ರಿ ನೋಡಮ್ರಿ. ಇಲ್ಲಿ ತಕ್ಕ ಅಭಿವೃದ್ಧಿ ಏನಾಗ್ಯದ ರೀ? 5ಕ್ಕೂ ಕಟ್ಟಾಗ್ಯದ. ಗಂಜಿನ ಬಸ್ 5ಕ್ಕೆ ಕಟ್ಟತ್ತದ್ರಿ.